ಬಿಹಾರದಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸಿದ ಎನ್ಡಿಎ ಸರ್ಕಾರವನ್ನು ರಚನೆ ಮಾಡಿದ್ದು ನಿತೀಶ್ ಕುಮಾರ್ 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಮಂತ್ರಿಮಂಡಲವೂ ರಚನೆಯಾಗಿದೆ. ಬಿಹಾರ ಚುನಾವಣೆ ಎನ್ಡಿಎಗೆ ಕೇವಲ ಗೆಲುವಲ್ಲ, ಐತಿಹಾಸಿಕ ಆಧಿಪತ್ಯವನ್ನೇ ತಂದಿದೆ. 243 ಕ್ಷೇತ್ರಗಳಲ್ಲಿ 202 ಸ್ಥಾನವನ್ನ ದಕ್ಕಿಸಿಕೊಂಡಿದೆ. ಇದು 2010ರ ನಂತರದ ಅತ್ಯಧಿಕ ಸಂಖ್ಯೆ. ಆದರೆ ಈ ಭರ್ಜರಿ ಬಹುಮತದ ಹಿಂದಿನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಂದೇಶಗಳು ಬಹಳ ಆಳವಾಗಿದೆ. ಮತಗಳ ಸಮೀಕರಣದ ಜಯ ಆಗಿದೆ. ಬಿಜೆಪಿ 89 ಪ್ಲಸ್ ಜೆಡಿಯು 85, ಒಟ್ಟು 124 ಸ್ಥಾನಗಳು ಮಾತ್ರವಲ್ಲ, ಇದು ನಿತೀಶ್ ಪ್ಲಸ್ ಮೋದಿ ಎಂಬ ಬ್ರಾಂಡ್ನ ಜಯ ಕೂಡ ಆದಂತಿದೆ. ಇಬಿಸಿ ಅಂತಂದ್ರೆ ಅತ್ಯಂತ ಹಿಂದುಳಿದ ವರ್ಗ 36% ಮತ ಪ್ರಮಾಣ, ಮಹಾದಲಿತ್ 16%, ಮಹಿಳೆಯರು 48% ಮತದಾನವನ್ನ ಮಾಡಿದ್ದಾರೆ. ಈ 3 ಬ್ಲಾಕ್ಗಳನ್ನ ನಿತೀಶ್ ಇನ್ನೂ ಕೂಡ ದೃಢವಾಗಿ ಹಿಡಿದಿದ್ದಾರೆ. ಅದವರ ತಾಕತ್ತು ಕೂಡ. ಬಿಜೆಪಿ ತನ್ನ ಮೇಲ್ವರ್ಗ, ವೈಶ್ಯ ಮತ್ತು ಒಬಿಸಿ ಮತಗಳನ್ನ ಗಟ್ಟಿಯಾಗಿ ಉಳಿಸಿಕೊಂಡು ನಿತೀಶ್ ಅವರ ಮತಗಳ ಮೇಲೂ ಹತೋಟಿಯನ್ನ ಸಾಧಿಸಿದೆ. ಸಚಿವ ಸಂಪುಟದಲ್ಲಿ ಸಮತೋಲನವನ್ನ ಸಾಧಿಸಿದ್ದಾರೆ ಅಂತ ಅನ್ಸಿದ್ರು ಕೂಡ ಬಿಜೆಪಿನೇ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದೆ. ಬಿಜೆಪಿಯಿಂದ 14 ಮಂದಿ, ಜೆಡಿಯುನಿಂದ 11 ಮಂದಿ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಗೃಹ ಇಲಾಖೆ ನಿತೀಶ್ ಕುಮಾರ್ ಅವರ ಕೈ ತಪ್ಪಿದೆ. ಮೊದಲ ಬಾರಿಗೆ ಅದು ಬಿಜೆಪಿಗೆ ಹೋಗಿದ್ದು ಬಹಳ ದೊಡ್ಡ ಸಂದೇಶ. ಇದುವರೆಗೆ ಗೃಹ ಇಲಾಖೆಯನ್ನ ನಿತೀಶ್ ಕುಮಾರ್ ಆತ್ಮ ಅಂತಾನೆ ಪರಿಗಣಿಸಲಾಗ್ತಿತ್ತು. ಈ ಬಾರಿ ಅದನ್ನ ಬಿಟ್ಕೊಟ್ಟಿದ್ದು ಬಿಜೆಪಿಯ ಪ್ರಾಬಲ್ಯದ ಸಂಕೇತಾನೇ ಹೌದು. ಬಿಹಾರ ಜಂಗಲ್ ರಾಜ್ ಅಂತಾನೆ ಪರಿಗಣಿತ. ಹೀಗಿದ್ದ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆ ಅತ್ಯಂತ ಮುಖ್ಯ. ಹಾಗಾಗಿನೇ ಇಲ್ಲಿವರೆಗೆ ನಿತೀಶ್ ಕುಮಾರ್ ಅವರು ಆ ಇಲಾಖೆಯನ್ನ ತಾವೇ ಇಟ್ಕೊಳ್ತಾ ಇದ್ರು. ಈಗ ಅದು ಅವರ ಕೈ ತಪ್ಪಿದೆ. ಆದರೆ ಜೆಡಿಯು ಶಿಕ್ಷಣ, ಪಂಚಾಯತ್ ರಾಜ್, ಸಾಮಾಜಿಕ ಕಲ್ಯಾಣದಂತಹ ತನ್ನ ಸಾಮಾಜಿಕ ನ್ಯಾಯ ಇಲಾಖೆಗಳನ್ನ ಉಳಿಸಿಕೊಂಡಿದೆ. ಒಟ್ಟಾರೆ ಈಗಿನ ಎನ್ಡಿಎ 60% ಬಿಜೆಪಿ, 40% ಜೆಡಿಯು ಅಂದ್ರೆ ನಿತೀಶ್ ಕುಮಾರ್. ಇದು 2020ರಲ್ಲಿ ಹೇಗಿತ್ತು ಅಂತಂದ್ರೆ 50-50 ಇತ್ತು. ಇದು ಸ್ಪಷ್ಟವಾಗಿ ಬಿಜೆಪಿಯ ಶಕ್ತಿ ಹೆಚ್ಚಾಗಿರೋದನ್ನೇ ತೋರಿಸ್ತಾ ಇದೆ. ನಿತೀಶ್ ಕುಮಾರ್ ಸರ್ಕಾರದ ಮುಂದೆ ಹಲವು ಸವಾಲುಗಳಿವೆ. ನಿರುದ್ಯೋಗ ಬಿಹಾರದ ದೊಡ್ಡ ಸಮಸ್ಯೆ. 1 ಕೋಟಿ ಉದ್ಯೋಗದ ಭರವಸೆಯನ್ನ ಈಗಾಗಲೇ ಕೊಡಲಾಗಿದೆ. ಆದರೆ ರಾಜ್ಯದ ಬಂಡವಾಳ ಹೂಡಿಕೆ ಕೇವಲ 13-14% ಮಾತ್ರ. ಉದ್ಯೋಗವನ್ನ ಹೇಗೆ ಸೃಷ್ಟಿ ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಇದರ ಜೊತೆ ಮತ್ತೊಂದು ಬಿಹಾರದ ದೊಡ್ಡ ಸಮಸ್ಯೆ ಅಂತಂದ್ರೆ ವಲಸೆ. ಗುಜರಾತ್, ತಮಿಳುನಾಡಿನಲ್ಲಿ ಬಿಹಾರಿಗಳ ಮೇಲಿನ ದೌರ್ಜನ್ಯ ನಿರಂತರ ಸುದ್ದಿ. ರಾಜ್ಯದಲ್ಲೇ ಏನಾದ್ರೂ ಒಂದು ವೇಳೆ ಉದ್ಯೋಗ ಸೃಷ್ಟಿ ಆಗದೇ ಇದ್ರೆ ಈ ಗಾಯವನ್ನು ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ನಿತೀಶ್ ಕುಮಾರ್ ಬಿಜೆಪಿಗೆ ಇನ್ನೂ ಅನಿವಾರ್ಯ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಆದರೆ ಎಷ್ಟು ದಿನ? 74 ವರ್ಷ ವಯಸ್ಸು, ಆರೋಗ್ಯ ಸಮಸ್ಯೆಗಳು, ಪಲ್ಟೂರಾಮ್ ಚಿತ್ರಣ ಇವೆಲ್ಲವೂ ಭವಿಷ್ಯದಲ್ಲಿ ಬಹಳ ದೊಡ್ಡ ಪ್ರಶ್ನೆ. ಪೂರ್ಣಾವಧಿಯನ್ನ ನಿತೀಶ್ ಕುಮಾರ್ ಪೂರೈಸ್ತಾರ ಅನ್ನೋದು ಕೂಡ ಗೊತ್ತಿಲ್ಲ. ನಿತೀಶ್ ಕುಮಾರ್ ನಂತರ ಜೆಡಿಯು ಕತೆ ಏನು ಅನ್ನೋದರ ಪ್ರಶ್ನೆ ಕೂಡ ಇಲ್ಲಿದೆ. ಅವರ ಉತ್ತರಾಧಿಕಾರಿ ಯಾರು? ಈ ಅವಧಿಯಲ್ಲಿ ನಿತೀಶ್ ಕುಮಾರ್ ಇದಕ್ಕೆ ಉತ್ತರವನ್ನ ಹುಡುಕ್ತಾರಾ ಅಥವಾ ದೀರ್ಘಾವಧಿಯಲ್ಲಿ ಬಿಜೆಪಿ ಇದರ ಲಾಭವನ್ನ ಪಡ್ಕೊಳ್ಳಲಿದೆಯಾ? ಕಾದು ಲಾಭ ಪಡೆಯೋದ್ರಲ್ಲಿ ಬಿಜೆಪಿ ನೈಪುಣ್ಯತೆಯನ್ನ ಹೊಂದಿದೆ. ಒಂದ್ ವೇಳೆ ಯಾವುದೇ ರೀತಿಯಲ್ಲಿ ನಿತೀಶ್ ದುರ್ಬಲರಾದ್ರೆ ಬಿಜೆಪಿ ತನ್ನದೇ ಸಿಎಂ ಅಭ್ಯರ್ಥಿಯನ್ನ ಒತ್ತಿ ಹೇರುವ ಸಾಧ್ಯತೆ ಇಲ್ಲಿ ನಿಶ್ಚಲವಾಗಿ ಕಾಣಿಸ್ತಿದೆ. ಒಟ್ನಲ್ಲಿ ಬಿಹಾರ ಪೂರ್ಣ ಬಿಜೆಪಿ ಕೈವಶ ಆಗೋದಕ್ಕೆ ಹೆಚ್ಚು ಸಮಯ ಬಾಕಿ ಇಲ್ಲ. 2025ರ ಗೆಲುವು ನಿತೀಶ್ರ ಕೊನೆಯ ದೊಡ್ಡ ಜಯ ಆಗಿರ್ಬೋದು. ಆದರೆ ಅವರು ಕೊಟ್ಟ ಭರವಸೆಗಳು ಅಂದ್ರೆ 1 ಕೋಟಿ ಉದ್ಯೋಗ, 7 ಎಕ್ಸ್ಪ್ರೆಸ್ ವೇಗಳು, ಡಿಫೆನ್ಸ್ ಕಾರಿಡಾರ್ ಇವೆಲ್ಲವೂ ನಿಜವಾಗಿ ಜಾರಿಯಾದ್ರೆ ಮಾತ್ರ ಬಿಹಾರ ನಿಜವಾದ ವಿಕಸಿತ ರಾಜ್ಯ ಆಗತ್ತೆ. ಇಲ್ಲದೆ ಇದ್ರೆ 2030ಕ್ಕೆ ಮತ್ತೆ ಬಿಹಾರ್ ಬಡತನ, ವಲಸೆ, ಹಿಂದುಳಿದ ಚಿತ್ರಣಕ್ಕೆ ಮರಳುತ್ತೆ. ಈ 5 ವರ್ಷ ಎನ್ಡಿಎಗೆ ಕೇವಲ ಅಧಿಕಾರ ಉಳಿಸಿಕೊಳ್ಳುವ ಅವಧಿಯಲ್ಲ, ಬಿಹಾರದ ಭವಿಷ್ಯವನ್ನೇ ನಿರ್ಧರಿಸುವ ಕೊನೆಯ ದೊಡ್ಡ ಅವಕಾಶ. ನಿತೀಶ್ ಕುಮಾರ್ ಅವರ 10ನೇ ಇನ್ನಿಂಗ್ಸ್ ಆರಂಭ ಆಗಿದೆ. ಇದು ಅವರ ಸ್ವಂತ ಲೆಗಸಿಯನ್ನು, ಬಿಹಾರದ ಭವಿಷ್ಯವನ್ನು, ಜೊತೆಗೆ ಜೆಡಿಯು ಭವಿಷ್ಯವನ್ನು ಒಟ್ಟಿಗೆ ನಿರ್ಧಾರ ಮಾಡಲಿರುವ ಸಮಯ ಆಗಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.